ಮೂರು ಕೆಲಸ ಯಾವನು ಮಾಡ್ತಾನೆ ಅವನು ನಿಜವಾದ ಗಂಡಸು. ಕನ್ಯೆ ನೋಡುವ ತಂದೆ ತಾಯಿಗಳಿಗೆ ಯಾವ ಹುಡುಗ ವರದಕ್ಷಿಣೆ ತಗೊಳ್ಳಲಾರ್ದಂಗ ಮದುವೆ ಆಗ್ತೀನಿ ಅಂತ ಘೋಷಣೆಯನ್ನ ಮಾಡ್ತಾನೆ ಅವನು ಒರಿಜಿನಲ್ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಂಡನಂದ್ರೆ ಗಂಡಸ ಅಲ್ವೇ ಅಲ್ಲ. ಎರಡನೇ ಗಂಡಸ್ತನ ಯಾವುದು? ಮದುವೆ ಆದ ಕೂಡ್ಲೇನೆ ತಂದೆ ತಾಯಿ ಹೇಡಿಗಳಿದ್ರಪ್ಪ ಅಂತಂದ್ರೆ ಅವ್ರನ್ನ ಹೊರಗೆ ಹಾಕ್ತಾರ. ಅವ್ರು ಒಂದ್ ಸ್ವಲ್ಪ ಗಟ್ಟಿದ್ರು, ಚಲೋ ಇದ್ರು, ಸ್ಟ್ರಾಂಗ್ ಇದ್ರು ಅಂತಂದ್ರೆ ಇವರ ಹೊರಗೆ ಹೋಗ್ತಾರ. ಹೊರಗೆ ಹೋಗೋ ಮುಂದ ನಮ್ಮ ಪಾಲಿನ ಆಸ್ತಿ ಕೊಡ್ರಿ ಅಂತಾರ. ಯಾರು ಗಂಡಸರು ಅಂತಂದ್ರೆ ತಂದೆ ತಾಯಿಗಳ ಆಸ್ತಿಯಲ್ಲಿ ಪಾಲು ಕೇಳದೇ ಇರೋರು ಗಂಡಸರೇ ಹೊರತಾಗಿ ಪಾಲು ಕೇಳಿದ್ರೆ ಅವ್ರ ಗಂಡಸರು ಅಲ್ವೇ ಅಲ್ಲ. ನಿನ್ನ ಹೆಂಡತಿ ಅದಳಲ್ಲ, ಆಕಿನ ಒಬ್ಬಾಕಿಗೆ ತಂದು ಹೊಟ್ಟಿಗೆ ತಂದು ಹಾಕಾಗಲ್ವಾ ನಿನಗೆ? ಅವ್ವ ಅಪ್ಪ ಗಳಿಸಿದ ಆಸ್ತಿನೇ ಬೇಕಾ? ಅದನ್ನ ಕೇಳಬಾರ್ದು ನಿಜವಾದ ಗಂಡಸಾಗಿರ್ತಕ್ಕಂಥವ. ಅವ್ರು ಸತ್ತ ಮೇಲೆ ತಾನೇ ಬರ್ತದ, ಅದು ಎಲ್ಲಿ ಹೋಗಲ್ಲ, ಪಿತ್ರಾರ್ಜಿತ ಆಸ್ತಿಯಾಗಿ ಬರ್ತದ. ಮೂರನೇದು ಬಹಳ ಮಹತ್ವದ್ದೈತಿ. ಯಾರು ಗಂಡಸರು? ನೀನು ಊಟಕ್ಕೆ ಕುಂತಿಯಲ್ಲ ಹುಡುಗ, ತಾಟಿನೊಳಗಿನ ತುತ್ತನ್ನ ಕೈಯಾಗ ತಗೊಂಡು ಕೇಳು. ಆ ತುತ್ತನ್ನ ನಾ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಥವಾ ಯಾರ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಂತ ಆ ತುತ್ತನ್ನ ಕೇಳು. ಅದು ಸತ್ಯವನ್ನೇ ಹೇಳುತ್ತೆ. ನೀ ದುಡಿದ ಮೇಲೆ ಬಂದೀನಿ ಅಂತಂದ್ರೆ ಅದನ್ನ ಹೊಟ್ಟ್ಯಾಗ ಹಾಕು. ಇಲ್ಲ ನೀ ದುಡ್ದಿಲ್ಲ ಅಂದ್ಬಿಟ್ರೆ ಅದನ್ನ ಮತ್ತೆ ತಟ್ಟ್ಯಾಗ ಹಾಕಿ ಉಪವಾಸ ಯಾವನು ದುಡಿಲಿಕ್ಕೆ ಎದ್ದು ಹೇಳ್ತಾನೆ ಅವನು ಒರಿಜಿನಲ್ ಗಂಡಸಾಗಿರ್ತಾನೆ ಹೊರತಾಗಿ ಮತ್ತೆ ಹಂಗ ಸುಮ್ ಬಾಯಾಗ ಹಾಕೊಂಡ್ರೆ ಅವ ಗಂಡಸಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಆ ಹೊರಗಿನ ಪ್ರಾಣಿಗೆ ಹೋಲ್ಸವ್ ನಾನು.